ಡೀಟೇಲ್ಸ್ ಮತ್ತೆ ಮಾರುತೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿವೇಶನವೂ ಕೂಡ ಆಬ್ವಿಯಸ್ಲಿ ಮುಂದಕ್ಕೆ ಹೋಗುವಂತಹ ಸಾಧ್ಯತೆನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಲ್ವಾ ಈ ಕ್ಷಣಕ್ಕೆ? ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ನಿನ್ನೆ ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಆಗಬೇಕಾಗಿತ್ತು. ರಾಜಭವನದಲ್ಲಿ ಆ ತಯಾರಿಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಿಎಂ ಕಚೇರಿ ಮೌಖಿಕವಾಗಿ ಹೇಳಿದ್ರು. ಆಮೇಲೆ ಲೋಕೋಪಯೋಗಿ ಇಲಾಖೆ ಕೂಡ ಪತ್ರ ಬರೆದು ತಯಾರಿಯ ಬಗ್ಗೆ ಅಧಿಕೃತವಾಗಿ ರಾಜಭವನಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದರೆ ದೆಹಲಿಯಲ್ಲಿ ಆದಂತಹ ಬೆಳವಣಿಗೆಗಳ ಕಾರಣಕ್ಕಾಗಿ ಸಚಿವ ಸಂಪುಟ ವಿಸ್ತರಣೆಯ ಸಭೆಗಳು ನಡೀಲಿಲ್ಲ. ಹೀಗಾಗಿ ರಾಜ್ಯ ನಾಯಕರು ವಾಪಸ್ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಕಳೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಧಾರ ಆದಂತೆ ಆಗಸ್ಟ್ 6ನೇ ತಾರೀಕಿನಿಂದ ವಿಧಾನಸಭೆ ಅಧಿವೇಶನ ಅಂದ್ರೆ ಮಳೆಗಾಲದ ವಿಧಾನಸಭೆ ಅಧಿವೇಶನ ಆರಂಭ ಆಗಬೇಕಾಗಿತ್ತು. ಆದ್ರೆ ಈಗ ಸಚಿವರು ಆಗದೇ ಇರುವಂತದ್ದನ್ನ ಗಮನಿಸಿದಾಗ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗದೇ ಇರುವಂತಹ ಕಾರಣಕ್ಕಾಗಿ ಅಧಿವೇಶನವೂ ಕೂಡ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಯಾಕಂದ್ರೆ ನೀವು ಆಗಸ್ಟ್ 6ನೇ ತಾರೀಕು ಅಧಿವೇಶನವನ್ನ ಸಮಾಪ್ತಿಗೊಳಿಸ್ತೀವಿ ಅಥವಾ ಅಧಿವೇಶನವನ್ನ ಸೇರ್ತೀವಿ ಅನ್ನುವಂಥದ್ದನ್ನಾದ್ರೆ ಅಧಿಕೃತವಾಗಿ 14 ದಿನ ಮುಂಚಿತವಾಗಿ ಒಂದು ಅಧಿಸೂಚನೆಯನ್ನ ಹೊರಡಿಸಬೇಕು. ಗೆಜೆಟ್ ಮೂಲಕ ಅಧಿವೇಶನವನ್ನು ನಾವು ಸೇರ್ತಾ ಇದ್ದೀವಿ ಅನ್ನೋದನ್ನ ಅಧಿಕೃತವಾಗಿ ತಿಳಿಸಬೇಕು. ಆದ್ರೆ 14 ದಿನ ಮುಂಚಿತ ಅಂದ್ರೆ ಇವತ್ತಿಗಾಗಲೇ ಅಧಿಸೂಚನೆ ಹೊರಡಿಸಬೇಕಾಗಿತ್ತು. ಸರ್ಕಾರ ಈಗ ಅಧಿಸೂಚನೆಯನ್ನ ಹೊರಡಿಸದೇ ಇರೋದನ್ನ ನೋಡಿದ್ರೆ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಅಂತೂ ನಿಶ್ಚಿತವಾಗಿಯೂ ಆರಂಭ ಆಗಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಯೂ ಕೂಡ ಆಗಬೇಕಾಗಿತ್ತು. ಅದು ಯಾವಾಗ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಕೂಡ ಇನ್ನೂ ಸಿಕ್ಕಿಲ್ಲ. ಈ ವಾರಾಂತ್ಯಕ್ಕೆ ಆಗತ್ತೆ ಅನ್ನೋದೇ ಆದ್ರೂ ಕೂಡ ಬರುವಂತ ಸಚಿವರಿಗೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ. ಯಾಕಂದ್ರೆ ಇಲಾಖೆಗಳ ಬಗ್ಗೆ ವಿಪಕ್ಷಗಳು ಎತ್ತುವಂತ ಪ್ರಶ್ನೆಗಳಿಗೆ ಸರಿಯಾದಂತಹ ವಿವರಣೆ ಕೊಡಬೇಕು. ಈಗ ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ಕೊಡ್ತೀವಿ ಅನ್ನುವಂತ ಸಂದರ್ಭದಲ್ಲಿ ಅವರು ಪ್ರಿಪೇರ್ ಆಗೋದಕ್ಕೆ, ಅವರು ಅಧಿವೇಶನಕ್ಕೆ ತಯಾರಾಗೋದಕ್ಕೆ ಅವರಿಗೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ಹೀಗಾಗಿ ಯಾವುದೇ ಲೆಕ್ಕಾಚಾರವನ್ನ ಹಾಕಿ ನೋಡಿದ್ರೂ ಕೂಡ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುವಂತಹ ಯಾವುದೇ ಮುನ್ಸೂಚನೆಗಳು ಸಿಗ್ತಾ ಇಲ್ಲ. ಒಂದು ವಿಸ್ತರಣೆ ಆಗಲಿಲ್ಲ, ಇನ್ನೊಂದು ಸರ್ಕಾರದಿಂದಲೂ ಕೂಡ ಅಧಿಕೃತವಾಗಿ 14 ದಿನ ಮುಂಚಿತವಾಗಿ ವಿಧಾನಸಭೆ ಅಧಿವೇಶನವನ್ನ ಮಾಡ್ತೀವಿ ಅನ್ನುವಂತ ಅಧಿಸೂಚನೆ ಕೂಡ ಪ್ರಕಟ ಆಗಿಲ್ಲ. ಹೀಗಾಗಿ ಆಗಸ್ಟ್ 3ನೇ ವಾರ ಅಧಿಸೂಚನೆ ಅಂದ್ರೆ ಆಗಸ್ಟ್ 3ನೇ ವಾರಕ್ಕೆ ಅಧಿವೇಶನವನ್ನ ನಡೆಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದ್ರೆ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ಬಳಿಕ ಆಗಸ್ಟ್ 17ರಿಂದ ಆರಂಭ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಈಗಲೂ ಆಗದೇ ಇದ್ರೆ ಅಧಿವೇಶನವನ್ನ ನಡೆಸಿ ಅಧಿವೇಶನದ ಬಳಿಕ ಸಚಿವ ಸಂಪುಟ ವಿಸ್ತರಣೆಗೆ ಹೋಗಬೇಕಾದಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗ್ತಾ ಇದೆ. ಯಾವಾಗಲೂ ಜುಲೈನಲ್ಲಿ ಅಧಿವೇಶನ ನಡೀತಾ ಇತ್ತು. ಸಚಿವ ಸಂಪುಟ ವಿಸ್ತರಣೆ ಆಗದೇ ಇರುವ ಕಾರಣಕ್ಕಾಗಿ ಅದು ಆಗಸ್ಟ್ಗೆ ಹೋಯ್ತು. ಆಗಸ್ಟ್ನಲ್ಲೂ ಅಧಿವೇಶನ ನಡೆಸೋದಕ್ಕೂ ಸೂಕ್ತವಾದಂತಹ ದಿನಾಂಕ ಇನ್ನೂ ಕೂಡ ನಿಗದಿ ಆಗ್ತಾ ಇಲ್ಲ. ಹೀಗಾಗಿ ಅಧಿವೇಶನದ ವಿಳಂಬವೂ ಕೂಡ ಆಗ್ತಾ ಇದೆ. ಅನಿವಾರ್ಯವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗದೇ ಇರುವ ಕಾರಣಕ್ಕಾಗಿ ಮುಂದೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಬರ ಪರಿಸ್ಥಿತಿ ಇದೆ, ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಇಂಥ ವಿಚಾರಗಳನ್ನ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ರಾಜ್ಯ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಡ್ತಾ ಇದೆ, ಈ ಬರದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಹೇಗೆ ಸಜ್ಜಾಗಿದ್ದೀವಿ, ಇದೆಲ್ಲವನ್ನು ಕೂಡ ಅಧಿವೇಶನದ ಸಂದರ್ಭದಲ್ಲಿ ಮಾತನಾಡಬೇಕಾಗಿತ್ತು. ಆದ್ರೆ ಅಧಿವೇಶನವೇ ಇನ್ನು ಯಾವಾಗ ಅನ್ನೋದ್ರ ಬಗ್ಗೆ ಒಂದ್ ರೀತಿ ಡೋಲಾಯಮಾನ ಪರಿಸ್ಥಿತಿ ಇದೆ. ವಿಸ್ತರಣೆಯ ಬಳಿಕ ಅಂದ್ರೆ ವಿಸ್ತರಣೆ ಯಾವಾಗ ಆಗುತ್ತೋ ಅದರ ಮೇಲೆ ಅಧಿವೇಶನ ಮಾಡುವಂತಹ ತೀರ್ಮಾನ ಮಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.